ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ತೊಲಗಲಿ ತೊಲಗಲಿ ಬಿಜೆಪಿ, ತೊಲಗಲಿ ತೊಲಗಲಿ ಬಿಜೆಪಿ. ನೋಡಿ, ಕೇಂದ್ರ ಸರ್ಕಾರ ದಿಢೀರ್ನೆ ಕಮರ್ಷಿಯಲ್ ಗ್ಯಾಸ್ ಬೆಲೆಯನ್ನು ನಿನ್ನೆ 993 ರೂಪಾಯಿ ಜಾಸ್ತಿ ಮಾಡಿದೆ. ಅದರಿಂದ ಇದನ್ನು ಖಂಡಿಸಿ ನಾವು ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅವರು ಮಾಡುವಂಥದ್ದು ಭಾಳ ತಪ್ಪು. ಸಾಮಾನ್ಯ ಜನರನ್ನು ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ರೈತನಿಂದ ಹಿಡಿದು, ಒಬ್ಬ ಕೂಲಿ ಕಾರ್ಮಿಕನಿಂದ ಹಿಡಿದು, ಫುಟ್ಪಾತಲ್ಲಿ ಅಂಗಡಿ ಹಾಕೋರಿಂದ ಹಿಡಿದು, ಸಣ್ಣ ಸಣ್ಣ ಉದ್ಯೋಗ ನಂಬ್ಕೊಂಡಿರುವಂಥವ್ರನ್ನೆಲ್ಲ ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದೇ ಬಾರಿ ನೋಡಿ, ಇದೇ ವರ್ಷ 3 ಬಾರಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ. ಮಾರ್ಚಲ್ಲಿ 144 ರೂಪಾಯಿ ಮಾಡಿದರು, ಅದಾದ ನಂತರ 200 ರೂಪಾಯಿ ಜಾಸ್ತಿ ಮಾಡಿದ್ರು, ಈಗ 993 ರೂಪಾಯಿ ಮಾಡಿದ್ದಾರೆ. ಅಂದರೆ 3017 ರೂಪಾಯಿ 50 ಪೈಸಾ ಒಂದು ಸಿಲಿಂಡರ್ ಬೆಲೆ ಆಗಿದೆ. ಇದನ್ನು ನಂಬಿಕೊಂಡು ಬದುಕ್ತಾ ಇದ್ದಂಥ ಕುಟುಂಬಗಳೇನಾಗಬೇಕು, ಅವ್ರನ್ನ ಬೀದಿಗೆ ಬಂದಂಗೆ ಆಗಿದೆ. ಮತ್ತು ಸಾಮಾನ್ಯ ಜನತೆಗಳೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡುವಂಥವ್ರು, ಉದ್ಯೋಗ ಮಾಡುವಂಥವ್ರನ್ನ ಬೀದಿಗೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಹೋಟೆಲ್ಲು ಈಗ ನೋಡಿ, ಹೋಟೆಲನ್ನು ನಾರ್ಮಲ್ ರೇಟಿಗೆ ಕೊಡ್ತಾ ಇದ್ದಿಲ್ಲ, ರೇಟ್ ಜಾಸ್ತಿ ಆಗುತ್ತೆ. ಯಾರಿಗೆ ತೊಂದರೆ ಆಗುತ್ತೆ? ಕೆಲಸ ಮಾಡೋ ಕೂಲಿ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಊಟ ಮಾಡಿ ಹೋಟ್ಲಿಗೆ ಹೋಗ್ತಾರೆ, ಅದೆಲ್ಲ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಯಾರಿಗೂ ತೊಂದರೆ ಆಗಿರೋದು? ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ. ಇದನ್ನು ಯುವ ಕಾಂಗ್ರೆಸ್ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೆ. ಈ ರೀತಿಯ ಕೆಲಸವನ್ನು, ಕೆಲಸವನ್ನು ಮಾಡಬಾರ್ದು. BJPಗರಿಗೆ ತಮಗೇನಾದರೂ ಕೂಡ ದುಡ್ಡು ಜಾಸ್ತಿ ಆಗಿದ್ರೆ, ಅಥವಾ ತಾವು ಎಷ್ಟು ಕೊಟ್ಟು ಬೇಕಾದರೂ ಖರೀದಿ ಮಾಡ್ತೀವಿ ಅಂತಂದರೆ ತಾವೊಂದು ಸಪ್ರೇಟ್ಗೆ ID ಕಾರ್ಡ್ ಇಟ್ಕೊಂಬಿಡಿ. ನಾವು APL BPL ಅಂತ ರೇಷನ್ ಕಾರ್ಡ್ ಇದೆಲ್ಲ ಆ ಥರ ತಮಗೆ 1000 ರೂಪಾಯಿ ಕೊಟ್ಟು ಪೆಟ್ರೋಲ್ ತೊಗೊಳ್ಳಿ, ಸಾಮಾನ್ಯ ಜನರಿಗೆ 50 ರೂಪಾಯಿ ಪೆಟ್ರೋಲ್ ಕೊಡಿ. ಆ ಥರ ತಾಕತ್ತಿದ್ರೆ ಮಾಡಿ. ಮೊದಲು ಈ ಶೋಭಾಕ್ಕೆ ಮತ್ತು ಸೂರ್ಯಗೆ ID ಕಾರ್ಡ್ ಕೊಟ್ಟು ಮೋದಿಯವ್ರಿಗೆ ಕಳಿಸ್ಬೇಕು. ಅವರು ಪೆಟ್ರೋಲನ್ನು ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಟ್ಟು ತೊಗೊಳ್ಳಿ, ಸಾಮಾನ್ಯ ಜನರಿಗೆ 50 ರೂಪಾಯಲ್ಲಿ ಪೆಟ್ರೋಲ್ ಕೊಡುವಂಥ ಕೆಲಸವನ್ನು ಮಾಡಲಿ ಅಂತ ನಾನು ಮೋದಿಯವರಲ್ಲಿ ಕೇಳ್ಬೋದು. ಈಗ ಇಂಟರ್ನ್ಯಾಷನಲ್ ಕ್ರೈಸಿಸ್ ನಡೀತಾ ಇದೆ. ಈಗ ಗೌರ್ಮೆಂಟ್ ಹೇಳುತ್ತಾ ಇಂಟರ್ನ್ಯಾಷನಲ್ ಕ್ರೈಸಿಸ್ ಇರೋದ್ರಿಂದ ಈ ರೀತಿಯಾದಂತಹ ಒಂದು ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ರಾಜ್ಯ ಸರ್ಕಾರದ ಹೊಣೆ ಕೂಡ ಇರುತ್ತಲ್ವ? ಈಗ ತಾವು ಹೇಳಿದ್ರಿ ಹೋಟೆಲ್ನಲ್ಲಿ ಎಲ್ಲ ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಅಪ್ಲಿಕೇಶನ್ ಹಾಕಿರ್ಲಿಲ್ವಲ್ಲ. ಇಷ್ಟು ದಿವಸ ತಾಕತ್ತಿದ್ರೆ ನೀನು ಎಲೆಕ್ಷನ್ ಮುಂಚೆನೇ ಮಾಡಬೇಕಿತ್ತಪ್ಪ. ಕೇಂದ್ರ ಸರ್ಕಾರದವ್ರು ಯಾರಿದ್ದಾರೆ, ಮೋದಿ ಮತ್ತು ಅಮಿತ್ ಶಾ ಅವರು, ನೀವು ಎಲೆಕ್ಷನ್ ಮುಂಚೆನೇ ಮಾಡಬೇಕಿತ್ತು. ಅವಾಗಲೇ ವಾರ್ ಸ್ಟಾರ್ಟ್ ಆಗಿತ್ತಲ್ಲ. ಆವಾಗ ನಿಮಗೆ ಬೇಕಾಗಿದ್ದು ಈ ರಾಜತಾಂತ್ರಿಕೆಯಿಂದ ಕಂಟ್ರೋಲ್ ಮಾಡೋದು ಬೇಕಾಗಿದೆ ಹೊರತು ಇದರಿಂದಲ್ಲ. ನಿಮಗೆ ಲೆಕ್ಕ ಹಾಕೊಂಡ್ರೆ ಅವರು ಮನಮೋಹನ್ ಸಿಂಗ್ ಅವ್ರು ಮಾಡಿದ್ದನ್ನು ನೆನೆಸ್ಕೋಬೇಕು. ಏನು ಕಂಟ್ರೋಲ್ ಮಾಡಿದ್ರಲ್ಲ, ಅದರ ಪೆಟ್ರೋಲಿಯಂ ರಿಸರ್ವ್ ಇರುವಂಥದ್ದು ಕರ್ನಾಟಕದ ಸೇವೆ ಜಾಸ್ತಿ ಇದೆ. ಅದನ್ನು ಮಾಡಿದಂತೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರು 2005-6ರಲ್ಲಿ ಅದನ್ನು ಅಪ್ರೂವಲ್ ಮಾಡಿದ್ರು. 2015, 16, 18ರಲ್ಲಿ ಅದು ಆಚೆಗೆ ಬಂದಿದೆ. ಅದನ್ನ ಇವಾಗ ಪೆಟ್ರೋಲಿಯಂ ರಿಸರ್ವ್ ಬ್ಯಾಂಕ್ ಏನಿದೆಯಲ್ಲ, ಅದು ಕಾಂಗ್ರೆಸ್ನ ಕೂಸು. ಕಾಂಗ್ರೆಸ್ ಕನ್ಸ್ಕೊಂಡಿದ್ದು ಈ ಥರ ತೊಂದರೆ ಆದ ಮುಂದಿನ ದಿವಸಗಳಲ್ಲಿ ದೇಶದ ಜನತೆ ಆಚೆ ಬರಬಾರ್ದು, ಯಾವುದು ತೊಂದರೆ ಅನುಭವಿಸಬಾರ್ದು ಅಂತ ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ಮೋದಿಯವರು ಸೆಕೆಂಡ್ ಫೇಸ್ ಯಾಕೆ ಮಾಡಿಲ್ಲ? ಸೆಕೆಂಡ್ ಫೇಸ್ ಮಾಡಿ ಇನ್ನೂ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ. ಸೆಕೆಂಡ್ ಫೇಸ್ ಮಾಡಿ ಅದರಲ್ಲೂ ಕೂಡ ಅದಾನಿ ಅಂಬಾನಿ ಅವರಿಗೆ PPP ಮಾಡಲು ಕೊಡ್ತಾವ್ರು. ಅದನ್ನು ಗೌರ್ಮೆಂಟಿಂದ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಬೇಸತ್ತ ವೇಸ್ಟ್ ಸರ್ಕಾರನ ದೇಶ ಯಾವತ್ತೂ ನೋಡಿಲ್ಲ. ಮುಂದೆ ಇಂಥ ಕಾಮಿಡಿ ಪ್ರಧಾನಮಂತ್ರಿಯನ್ನು ಉದಾಹರಣೆಯಾಗಿ ದೇಶದ ಜನ ನೋಡ್ತಾರೆ.